ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು KK ರಾಯಲ್ ಕಿಚನ್. ಇವತ್ತು ಬಂದು ರೆಸಿಪಿ ಫಿಶ್ ಫ್ರೈ. ಬನ್ನಿ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ. ಫಿಶ್ ಫ್ರೈ ಮಾಡೋದಕ್ಕೆ ಈ ಥರ ಫಿಶ್ಶು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ನಿಂಬೆಹಣ್ಣು 2 ತೊಗೊಂಡಿದ್ದೀನಿ, ಕಾರ್ನ್ಫ್ಲವರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪೌಡರ್, ಗರಂ ಮಸಾಲ, ಚಿಲ್ಲಿ ಪೌಡರ್, ಅಕ್ಕಿ ಹಿಟ್ಟು, ಪೆಪ್ಪರ್, ಎಣ್ಣೆ, ಕರಿಬೇವು, ಅರಿಶಿನ, ಉಪ್ಪು, ಕಸ್ತೂರಿ ಮೆಂತೆ. ಇದು ಆಪ್ಷನಲ್ಲು, ನಾನು ಹಾಕ್ಕೋತಾ ಇದ್ದೀನಿ ಸುಮ್ಮನೆ ಸ್ಮೆಲ್ಗೋಸ್ಕರ ಅಂತ. ಇಷ್ಟು ಫಿಶ್ ಫ್ರೈಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಈಗ ಫಿಶ್ ಫ್ರೈಗೆ ಮಸಾಲ ಕಲಿಸ್ಕೊಳ್ಳೋಣ. 2 ಸ್ಪೂನು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ, ಗರಂ ಮಸಾಲ 1.5 ಸ್ಪೂನ್ ಹಾಕ್ಕೋತಾ ಇದ್ದೀನಿ, ಧನಿಯಾ ಪೌಡ್ರು ಕೂಡ 1.5 ಸ್ಪೂನ್ ಹಾಕ್ಕೋತಾ ಇದ್ದೀನಿ, 1 ಸ್ಪೂನ್ ಪೆಪ್ಪರ್ ಹಾಕ್ಕೋತಾ ಇದ್ದೀನಿ, ಅಕ್ಕಿ ಹಿಟ್ಟು 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ, ರೈಸ್ ಪೌಡ್ರು, ಕಾರ್ನ್ಫ್ಲವರ್ 2 ಸ್ಪೂನ್ ಹಾಕ್ಕೋತಾ ಇದ್ದೀನಿ, ಜೋಳದ ಹಿಟ್ಟು, ಉಪ್ಪು 1 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಆಮೇಲೆ ಟೇಸ್ಟ್ ನೋಡಿಕೊಂಡು ಬೇಕಾಗಿದ್ದರೆ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಕಸ್ತೂರಿ ಮೆಂತಿ. ಇದು ಆಪ್ಷನಲ್ ಇದೆ, ಯಾರೂ ಹಾಕಲ್ಲ, ಬಟ್ ನಾನು ಹಾಕ್ತೀನಿ ಸುಮ್ಮನೆ ಟೇಸ್ಟ್ಗೋಸ್ಕರ, ಸ್ಮೆಲ್ಗೋಸ್ಕರ. ಮತ್ತು ಕರಿಬೇವು ಹಾಕ್ತಾ ಇದ್ದೀನಿ, 1 ಚಿಟಿಕೆಯಷ್ಟು ಅರಿಶಿನ ಹಾಕ್ತಾ ಇದ್ದೀನಿ, 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ನಿಂಬೆಹಣ್ಣು ರಸ ಹಾಕ್ಕೋತಾ ಇದ್ದೀನಿ, ಮಿಕ್ಸ್ ಮಾಡೋಣ. ಜಾಸ್ತಿ ನೀರಾಗಿ ಕಲಿಸ್ಕೋಬಾರ್ದು, ಜಾಸ್ತಿ ತೆಳುವಾಗೂ ಇರಬಾರ್ದು. ಮಸಾಲ ಕಲಿಸ್ಕೋಬೇಕು. ಫಿಶಲ್ಲಿ ಚೆನ್ನಾಗಿ ನೀರು ಹಿಂಡ್ಕೊಂಡಿದ್ದೀನಿ. ಈಗ ಮಸಾಲ ಮಿಕ್ಸ್ ಮಾಡೋಣ. ಎರಡು ಸೈಡು ಚೆನ್ನಾಗಿ ಮಸಾಲ ಮಿಕ್ಸ್ ಕೊಡೋಣ. ಮಸಾಲ ಜಾಸ್ತಿ ಮಂದಕ್ಕೆ ಹಾಕ್ಕೋಬೇಡಿ, ಸ್ವಲ್ಪ ತೆಳ್ಳಕ್ಕೆ ಹಾಕ್ಕೊಡಿ. ಚೆನ್ನಾಗಿ ಮಿಕ್ಸ್ ಕೊಡಿ, ಸೈಡಲ್ಲೆಲ್ಲನೂ ಫುಲ್ಲು ನೀಟಾಗಿ ಹಾಕಿ. ಈಗ ಚೆನ್ನಾಗಿ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 1 ಅವರ್ ಎತ್ತಿಟ್ಬಿಡಿ, ನೆನೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ಮಸಾಲ ಕಲಸಿಕೊಂಡಿದ್ದೀನಿ, 1 ಅವರ್ ಮ್ಯಾರಿನೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈಗ ಇದು ತವ ತುಂಬ ಚೆನ್ನಾಗಿ ಬಿಸಿ ಆಗಲಿ. ತವ ಬಿಸಿಯಾಗಿದೆ, ಎಣ್ಣೆ ಹಾಕ್ಕೊಳ್ಳೋಣ. ಮ್ಯಾರಿನೇಟ್ ಮಾಡಿರೋದು ಫಿಶ್ನ ತವ ಮೇಲೆ ಹಾಕೋಣ. ಈಗ ಎಣ್ಣೆ ಸೈಡಲ್ಲೆಲ್ಲ ಹಾಕ್ಕೊಳ್ಳೋಣ. ಚೆನ್ನಾಗಿ ಡೀಪ್ ಫ್ರೈ ಆಗಿ 2 ಸೈಡೂ. ಈಗ 1 ಸೈಡು ಮತ್ತೆ ತಿರ್ಗಿ ಹಾಕ್ಕೊಳ್ಳೋಣ. ಎಷ್ಟು ಚೆನ್ನಾಗಿದೆ ನೋಡಿ. ಮ್ಯಾರಿನೇಟ್ ಮಾಡಿದಷ್ಟು ಫಿಶ್ ಫ್ರೈ ತುಂಬ ಚೆನ್ನಾಗಿರುತ್ತೆ. ಈಗ 360 ಸೈಡನ್ನು ಫ್ರೈ ಮಾಡ್ಕೊಳ್ಳಿ, ಫುಲ್ ಎಲ್ಲ ಸೈಡೂ. ಈಗ ಇಟ್ಕೊಂಡ್ರೆ ಎಲ್ಲ ಸೈಡೂ ಫ್ರೈ ಆಗುತ್ತೆ. ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಫೈನಲಿ ಫಿಶ್ ಫ್ರೈ ರೆಡಿ ಆಗಿದೆ. ನೀವು ಕೂಡ ಇದು ಟ್ರೈ ಮಾಡಿ ಮನೆಯಲ್ಲಿ ಫ್ಯಾಮಿಲಿ ಜೊತೆ ತಿಂದು ಚೆನ್ನಾಗಿರುತ್ತೆ. ಜೊತೆಯಲ್ಲಿ ಕುತ್ಕೊಂಡು ಎಲ್ಲ ತಿನ್ನೋದಕ್ಕೆ ಟೇಸ್ಟು ಹಾಗೆ ಸೂಪರಾಗಿರುತ್ತೆ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.